ಪ್ರವಾಹ ಬರ ಎರಡಕ್ಕೂ ಒಂದೇ ಪರಿಹಾರ. ನದಿಗಳ ಆರ್ಭಟ ಇಳಿಸುತ್ತೆ ಜೋಡಣೆ ವ್ಯೂಹ. ಉಕ್ಕುವ ನದಿಯನ್ನೇ ಬರದ ನಾಡಿನತ್ತ ತಿರುಗಿಸಿದ್ರೆ ಯಾವ್ಯಾವ ನದಿಗಳ ಜೋಡಣೆಗೆ ಪ್ಲಾನ್? ನಮಸ್ಕಾರ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇದೇ ಜುಲೈ 3ನೇ ತಾರೀಕು ನೆರೆಯ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ತೆಲಂಗಾಣದಲ್ಲಿ ಬರಗಾಲವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಕಾಳೇಶ್ವರಂ ಸೇರಿದಂತೆ ಗೋದಾವರಿ ಮತ್ತು ಕೃಷ್ಣಾ ನದಿಯ ಬೇರೆ ಬೇರೆ ಡ್ಯಾಮ್ಗಳಿಂದ ಕೆನಾಲ್ಗಳಿಗೆ ನೀರನ್ನು ಹರಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಮಳೆ ತುಂಬ ಕಮ್ಮಿ ಆಗ್ತಾ ಇದೆ, ಹೀಗಾಗಿ ರೈತರ ಹಾಗೂ ಜನರ ಕಷ್ಟವನ್ನು ನೀಗಿಸೋಕೆ ಈ ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿದ್ರು. ಹೀಗೆ ತೆಲಂಗಾಣ ಸಿಎಂ ಬರವನ್ನು ಎದುರಿಸೋಕೆ ತಯಾರಿ ಆರಂಭಿಸಿದ 24 ದಿನಗಳ ಬಳಿಕ ತೆಲಂಗಾಣದಲ್ಲಿ ದೊಡ್ಡ ಪ್ರವಾಹ ಸೃಷ್ಟಿಯಾಗಿದೆ. ಜುಲೈ 26 ಮತ್ತು 27ನೇ ತಾರೀಕು ತೆಲಂಗಾಣದ ಭರ್ತಿ 8 ಜಿಲ್ಲೆಗಳಲ್ಲಿ ದಾಖಲೆಯ ಮಳೆಯಾಗಿದೆ. ಗೋದಾವರಿ ನದಿ, ಕೃಷ್ಣಾ ನದಿ ಮತ್ತು ಇವುಗಳ ಉಪನದಿಗಳು ಉಕ್ಕಿ ಹರಿತಾ ಇವೆ. ವರಂಗಲ್, ಭದ್ರಾದ್ರಿ ಕೊತ್ತಗೋಡೆಂ, ಜಯಶಂಕರ, ಭೂಪಾಲಪಲ್ಲಿ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಭಾರೀ ನಷ್ಟ ಉಂಟು ಮಾಡಿದೆ. ಜನ ಮರ ಹತ್ತು ಕೂತ್ಕೊಂಡು ಜೀವ ಉಳಿಸ್ಕೊಳ್ಳೋ ರೀತಿಯಾಗಿದೆ. ನೋಡಿ, ಕೇವಲ 24 ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಚೇಂಜ್ ಆಗಿದೆ ಅಂತ. ಇಡೀ ದೇಶದಲ್ಲೂ ಅಷ್ಟೇ ಜೂನ್ ತಿಂಗಳಲ್ಲಿ ಎಲ್ಲ ಕಡೆ ಮಳೆ ಕೊರತೆ ಇತ್ತು. ಆದರೆ ಜುಲೈ ಅಂತ್ಯದ ವೇಳೆಗೆ ದೇಶದ ಎಲ್ಲ ಕಡೆ ಅಥವಾ ಹೆಚ್ಚಿನ ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಹಿಮಾಚಲ ಪ್ರದೇಶ, ದಿಲ್ಲಿ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ನಮ್ಮ ಕರ್ನಾಟಕ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕೆಲವು ದಿನಗಳಲ್ಲಿ ವಿಪರೀತ ಮಳೆ ಸುರಿದು ಆಸ್ತಿ ಪಾಸ್ತಿ ಮತ್ತು ಪ್ರಾಣಹಾನಿ ಉಂಟಾಗಿದೆ. 1978ರ ಬಳಿಕ ಇದೇ ಮೊದಲ ಬಾರಿಗೆ ಯಮುನಾ ನದಿಯ ನೀರು ನಮ್ಮ ದೇಶದ ರಾಜಧಾನಿ ದಿಲ್ಲಿ ನಗರಕ್ಕೆ ನುಗ್ಗಿಬಿಟ್ಟಿದೆ. ಯಮುನಾ ನದಿ ಈ ಹಿಂದೆ ಎಂದೂ ಏರದಷ್ಟು ಎತ್ತರದಲ್ಲಿ, ಅಂದ್ರೆ ಭರ್ತಿ 208 ಮೀಟರ್ ಎತ್ತರದಲ್ಲಿ ಹರಿದಿದೆ. 208 ಮೀಟರ್ ಅಂದ್ರೆ ಸಮುದ್ರ ಮಟ್ಟದಿಂದ ಎತ್ತರದ ಲೆಕ್ಕ. 1 ತಿಂಗಳ ಹಿಂದೆ ಬರ, ಇದೀಗ ಪ್ರವಾಹ. ಮನುಷ್ಯರ ಜೀವನದ ಮೇಲೆ ನೇರ ಪರಿಣಾಮ ಬೀರೋ ಪ್ರಕೃತಿಯ ಈ ವಿಕೋಪಗಳು ಒಂದು ರೀತಿ 2 ಅಲಗಿನ ಕತ್ತಿ ರೀತಿ ಕೊಯ್ತಾ ಇವೆ. ಒಮ್ಮೊಮ್ಮೆ ಬರದ ಕುಯ್ತ, ಇನ್ನೊಮ್ಮೆ ಪ್ರವಾಹದ ಕೊಯ್ಯುವಿಕೆ. ಹಾಗಾದರೆ ಮಳೆರಾಯ ಯಾಕೆ ಹೀಗೆ ವಿಚಿತ್ರವಾಗಿ ವರ್ತಿಸ್ತಾ ಇದೆ? ಇದಕ್ಕೆ ಕಾರಣ ಏನು? ಮಳೆಯ ಈ ಕಣ್ಣಾ ಮುಚ್ಚಾಲೆ ಆಟವನ್ನು ತಡೆಯೋಕೆ ಮನುಷ್ಯರಾದ ನಮ್ಮಿಂದ ಸಾಧ್ಯನಾ? ಹಾಗಾದರೆ ಈ ಬರ ಮತ್ತು ಪ್ರವಾಹದಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಮಳೆ ಸುರಿಯದೆ ಸೃಷ್ಟಿಯಾಗುವ ಬರ, ಮಳೆ ಸುರಿದು ಸೃಷ್ಟಿಯಾಗುವ ಪ್ರವಾಹ, ಈ ಎರಡನ್ನೂ ನಾವು ಹೇಗೆ ನಿಭಾಯಿಸಬಹುದು, ಹೇಗೆ ಮ್ಯಾನೇಜ್ ಮಾಡ್ಬೋದು? ಇವು ನಮಗೆ ಹೆಚ್ಚು ಪೆಟ್ಟು ಕೊಡದಿರೋ ರೀತಿಯಲ್ಲಿ ಹೇಗೆ ತಡಿಬೋದು? ಎಲ್ಲ ಸಂಗತಿಗಳ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಇದು ಪ್ರತಿಯೊಬ್ಬರ ಜೀವನದ ಮೇಲೂ ಪರಿಣಾಮ ಬೀರೋ ಸಂಗತಿಯಾಗಿರೋದ್ರಿಂದ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಗಮನ ಕೊಟ್ಟು ನೋಡಿದ್ರೆ ಅದ್ಭುತವಾದ ನಾಲೆಜ್ ಸಿಗತ್ತೆ. ಒಂದು ಒಳ್ಳೆ ವಿಚಾರ ವಿಮರ್ಶೆ ಆರಂಭ ಆಗ್ಬೋದು ಇಲ್ಲಿಂದ. ಏರ್ತಾ ಇದೆ ವಿಪರೀತ ಮಳೆಗಳ ಸರಣಿ. ನಾವು 2017ರಿಂದ ನೋಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಒಂದಿಲ್ಲ ಒಂದು ಕಡೆ ಮಳೆಗಾಲದ ಒಂದಿಷ್ಟು ವಾರವಾದರೂ ಪ್ರವಾಹ ಅಪ್ಪಳಿಸುತ್ತೆ. 2018ರಲ್ಲಿ ಕೊಡಗು, 2019ರಲ್ಲಿ ಉತ್ತರ ಕರ್ನಾಟಕ, 2020ರಲ್ಲಿ ಉತ್ತರ ಕರ್ನಾಟಕ ಮತ್ತು ಮಲೆನಾಡು, 2021ರಲ್ಲಿ ಮತ್ತೆ ಉತ್ತರ ಕರ್ನಾಟಕ, 2022ರಲ್ಲಿ ಬೆಂಗಳೂರು, ಇದೀಗ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳು. ಹೀಗೆ ಪ್ರತಿ ವರ್ಷ ಕರ್ನಾಟಕದ ಒಂದಿಲ್ಲ ಒಂದು ಭಾಗದಲ್ಲಿ ಫ್ಲಡ್ ಅನ್ನೋದು ಆಗ್ತಾನೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಜಾಸ್ತಿ ಮಳೆ ಸುರಿಯೋದು, ನೀರು ಹರಿದು ಹೋಗೋಕ್ಕಿಂತ ಮುಂಚೆ ಮತ್ತೆ ಬಂದು ಸುರಿಯೋದು. ಒಂದು ಪ್ರದೇಶದಲ್ಲಿ 100 ಮಿಲಿಮೀಟರ್ ಮಳೆ 1 ವಾರ ಕಾಲ ಸುರಿದ್ರೆ ಆ ಪ್ರದೇಶದಲ್ಲಿ ಪ್ರವಾಹ ಸೃಷ್ಟಿಯಾಗಲ್ಲ. ನದಿ, ನಾಲೆ, ಹಳ್ಳ ಕೊಳ್ಳಗಳಲ್ಲಿ ಮಳೆ ನೀರು ಈಸಿಯಾಗಿ ಹರಿದು ಹೋಗೋಕೆ ಟೈಮ್ ಸಿಗತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ ಅಂದರೆ 100 ಮಿಲಿಮೀಟರ್ ಮಳೆ ಒಂದೇ ದಿನಕ್ಕೆ ಸುರಿಯುವ ಘಟನೆಗಳು ಹೆಚ್ಚಾಗ್ತಿವೆ. ಇದರಿಂದ ಏಕಾಏಕಿ ಫ್ಲ್ಯಾಶ್ ಫ್ಲಡ್ ಸೃಷ್ಟಿಯಾಗ್ತಾ ಇವೆ. ಒಂದು ಎಕ್ಸಾಂಪಲ್ ಅಷ್ಟೇ, ದೇಶದ ಹಲವು ಭಾಗಗಳಲ್ಲಿ ಒಂದೇ ದಿನ 300ರಿಂದ 600 ಮಿಲಿಮೀಟರ್ ತನಕವೂ ಮಳೆ ಸುರಿದಿದೆ. ಹವಾಮಾನ ವಿಜ್ಞಾನಿಗಳ ಪ್ರಕಾರ 20ನೇ ಶತಮಾನದ ಮಧ್ಯ ಭಾಗದಿಂದಲೇ ಭಾರತದಲ್ಲಿ ಪ್ರಕೃತಿ ಉಗ್ರ ರೂಪವನ್ನು ಪಡಿತಾ ಇದೆ. ಕೆಲವೊಮ್ಮೆ ಕಮ್ಮಿ ಮಾನ್ಸೂನ್ ಮಳೆ, ಬರಗಾಲ ಮತ್ತು ಹೀಟ್ ವೇವ್, ಕೆಲವೊಮ್ಮೆ ವಿಪರೀತ ಮಳೆ ಮತ್ತು ವಿನಾಶಕಾರಿ ಚಂಡಮಾರುತದಂತಹ ವಿಕೋಪಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ ಈ ರೀತಿ ಇರಲಿಲ್ಲ ಅಂತಲ್ಲ, ಆದರೆ ಈ ರೀತಿಯ ವಿಕೋಪಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಕೌನ್ಸಿಲ್ ಆನ್ ಎನರ್ಜಿ, ಎನ್ವೈರನ್ಮೆಂಟ್ ಆ್ಯಂಡ್ ವಾಟರ್ CEEW ಅನ್ನೋ ಸಂಸ್ಥೆ ನಡೆಸಿದ ಈ ಸ್ಟಡಿ ಪ್ರಕಾರ
1970ರಿಂದ 2005 ತನಕ ಭಾರತದಲ್ಲಿ 250 ಪ್ರಕೃತಿ ವಿಕೋಪ ಉಂಟಾಗಿತ್ತು. ಆದರೆ 2005 ಬಳಿಕ ಪ್ರಕೃತಿ ವಿಕೋಪಗಳ ಸಂಖ್ಯೆ ಹೆಚ್ಚಾಗಿದೆ. 2005 ಬಳಿಕ ಭಾರತದಲ್ಲಿ ಬರೋಬ್ಬರಿ 310 ಪ್ರಕೃತಿ ವಿಕೋಪಗಳು ಉಂಟಾಗಿದೆ ಅಂತ CEEW ನಡೆಸಿದ ಸ್ಟಡಿ ಹೇಳಿದೆ. ಇಂಟರ್ ಗವರ್ಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ IPCC ಹೆಸರಿನ ಸಂಸ್ಥೆ ವರದಿ ಪ್ರಕಾರ ಭಾರತದಲ್ಲಿ ಬಿಸಿಲು ಏರ್ತಾ ಇದೆ, ವರ್ಣನ ಆರ್ಭಟನೂ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ವಿಪರೀತ ಅಂದರೆ ಪ್ರವಾಹ ಸೃಷ್ಟಿಯಾಗುವಂಥ ಮಳೆ ಸುರಿಯೋ ಘಟನೆಗಳು 20% ಹೆಚ್ಚಾಗುತ್ತೆ ಅಂತ IPCC ಅಧ್ಯಯನ ಹೇಳಿದೆ. ಭಾರತದಲ್ಲಿ ಭಾರೀ ಪ್ರವಾಹ, ಭಯಾನಕ ಚಂಡಮಾರುತ ಸೇರಿದಂತೆ ವಿಪರೀತ ವಿಕೋಪಗಳು ಉಂಟಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ವರದಿಗಳು ಕೊಟ್ಟಿವೆ. ಭಾರತದಲ್ಲಿ ಸಂಭವಿಸಲಿರೋ ಪ್ರಕೃತಿ ವಿಕೋಪಗಳ ತೀವ್ರತೆ ಇದೆಯಲ್ಲ, ಅದರ ಅವಧಿ ಮತ್ತು ವ್ಯಾಪ್ತಿ ಇದೆಯಲ್ಲ, ಇದೆಲ್ಲವೂ ಹೆಚ್ಚಾಗ್ತಾ ಇದೆ ಅಂತ IPCC ಹೇಳಿದೆ. ಭಾರತದ ಹವಾಮಾನ ಇಲಾಖೆ ಕೂಡ ಇಂತಹದ್ದೇ ಭಯಾನಕ ಅಂದಾಜನ ಮಾಡಿದೆ. ಭಾರತೀಯ ಹವಾಮಾನ ಇಲಾಖೆ 2022ರಲ್ಲಿ ಏನು ಹೇಳಿತ್ತು ಅಂದರೆ, ಮುಂದಿನ 20 ವರ್ಷಗಳಲ್ಲಿ ಸುರಿಯಬಹುದಾದ ಮಳೆ ಕುರಿತು ಒಂದು ಅಂದಾಜನ ಕೊಟ್ಟಿತ್ತು. 2020ರ ದಶಕ ಮತ್ತು 2030ರ ದಶಕದಲ್ಲಿ ಸುರಿಯಬಹುದಾದ ಮಳೆಯನ್ನು ಅಂದಾಜು ಮಾಡಿತ್ತು. ತನ್ನ ಈ ವರದಿಯಲ್ಲಿ IMD ಮುಂದಿನ 18ರಿಂದ 20 ವರ್ಷ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯಾಗುತ್ತೆ ಅಂತ ಹೇಳಿದೆ. ಇತ್ತೀಚಿನ ದಿ ಎಕನಾಮಿಸ್ಟ್ ಹೆಸರಿನ ಪ್ರತಿಷ್ಠಿತ ಮ್ಯಾಗಝಿನ್ನಲ್ಲಿ ಪ್ರಕಟವಾದ ವರದಿ ಕೂಡ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕ ಮಳೆ ಸುರಿಯುವ ಅಂದಾಜನ ಮಾಡಿದೆ. ಜಾಗತಿಕ ತಾಪಮಾನದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಅಧಿಕವಾದರೆ ಭಾರತದಲ್ಲಿ ಭರ್ತಿ 5.3% ಅಧಿಕ ಮಳೆ ಸುರಿಯುತ್ತೆ ಅಂತ ದಿ ಎಕನಾಮಿಸ್ಟ್ ವರದಿ ಹೇಳಿದೆ. ಹಾಗಾದರೆ ಭಾರತದಲ್ಲಿ ಯಾಕೆ ಅತ್ಯಂತ ಕಮ್ಮಿ ಟೈಮ್ನಲ್ಲಿ ಜಾಸ್ತಿ ಮಳೆ ಸುರಿತಾ ಇದೆ ಹಾಗೂ ಭವಿಷ್ಯದಲ್ಲಿ ಇನ್ನೂ ತೀವ್ರವಾದ ಮಳೆ ಸುರಿಯುತ್ತೆ ಯಾಕೆ ಅನ್ನೋದಕ್ಕೆ ಉತ್ತರ ಜಾಗತಿಕ ತಾಪಮಾನದ ಏರಿಕೆ. ಅದೇ ಉತ್ತರ. ನಾಸಾ ಕೊಟ್ಟ ಮಾಹಿತಿ ಪ್ರಕಾರ 1880ರಲ್ಲಿದ್ದ ಭೂಮಿಯ ಮೇಲ್ಮೈನ ಸರಾಸರಿ ತಾಪಮಾನಕ್ಕೆ ಹೋಲಿಸಿದ್ರೆ ಈಗ ಭೂಮಿ ಮೇಲ್ಮೈ ಸರಾಸರಿ ತಾಪಮಾನ 1.1 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದೆ. ನಾವು ಈ ಹಿಂದೆ ಕೂಡ ಮಳೆ ಹೇಗೆ ಬರುತ್ತೆ, ಹೇಗೆ ಸುರಿಯುತ್ತೆ ಅನ್ನೋ ಕುರಿತು ವಿಡಿಯೋ ಮಾಡಿ ಅದರಲ್ಲಿ ಮಳೆಯ ಸೈನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಭೂಮಿಯ ತಾಪಮಾನ ಏರಿಕೆಯಾದರೆ ಸಹಜವಾಗಿ ನೀರು ಆವಿಯಾಗುವ ಪ್ರಮಾಣ ಹೆಚ್ಚಾಗಿ ಅಧಿಕ ಮಳೆ ಸುರಿಯುತ್ತಿದೆ. ಈ ತಾಪಮಾನ ಏರಿಕೆ ಮತ್ತೆ ಮತ್ತೆ ಚಂಡಮಾರುತಗಳು ಅಪ್ಪಳಿಸೋಕ್ಕೂ ಕಾರಣ ಆಗ್ತಾ ಇದೆ. ಇದೇ ತಾಪಮಾನ ಏರಿಕೆ ಬರಗಾಲವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಸದ್ಯ ದೇಶದಲ್ಲಿ ಪ್ರವಾಹದಂಥ ವಾತಾವರಣ ಇದೆ. ಆದರೆ 5-6 ತಿಂಗಳ ಹಿಂದಕ್ಕೆ ಹೋದರೆ 2023ರ ಫೆಬ್ರವರಿಯಲ್ಲಿ ದಾಖಲೆಯ ತಾಪಮಾನ ಇತ್ತು. ಈ ವರ್ಷದ ಫೆಬ್ರವರಿ ತಿಂಗಳು ಭಾರತದಲ್ಲಿ 29.54 ಡಿಗ್ರಿ ಆವರೇಜ್ ಉಷ್ಣಾಂಶ ದಾಖಲಾಗಿತ್ತು. ಚಳಿಗಾಲದಲ್ಲೇ ರಣ ಬಿಸಿಲು ಬಿದ್ದಿತ್ತು. 1901ರ ಬಳಿಕ ಅಂದರೆ ಕಳೆದ 122 ವರ್ಷಗಳಲ್ಲೇ ಫೆಬ್ರವರಿ ತಿಂಗಳಲ್ಲಿ ಇಷ್ಟೊಂದು ತಾಪಮಾನ ದಾಖಲಾಗಿರಲಿಲ್ಲ. ಹೈಯೆಸ್ಟ್ ಆಗಿತ್ತದು. ಏಪ್ರಿಲ್, ಮೇ ಮತ್ತು ಜೂನ್ನಲ್ಲಿ ಉತ್ತರ ಭಾರತದಲ್ಲಿ ಭಾರೀ ಬಿಸಿಲಿಂದ 100 ಜನ ಪ್ರಾಣ ಕಳ್ಕೊಂಡಿದ್ದೂ ಆಗಿದೆ. ಹೀಗೆ ಭೂಮಿಯ ತಾಪಮಾನದಲ್ಲಿನ ಏರಿಕೆ ಬರಗಾಲಗಳನ್ನು ಕೂಡ ಭೀಕರವಾಗಿಸುತ್ತೆ ಮತ್ತು ಮಳೆಗಾಲಗಳನ್ನು ಕೂಡ ವಿನಾಶಕಾರಿಯಾಗಿ ಮಾಡುತ್ತೆ. ಎರಡೂ ವಿಕೋಪಕ್ಕೆ, ಎರಡೂ ಎಕ್ಸ್ಟ್ರೀಮ್ಸ್ ಆಗಿಬಿಡ್ತವೆ ಅನ್ನೋ ಸಂಗತಿಯನ್ನು ಜಗತ್ತಿನ ಬಹುತೇಕ ಹವಾಮಾನ ತಜ್ಞರು ಒಪ್ಕೊಂಡಿದ್ದಾರೆ. ಹಾಗಾದರೆ ಈ ಎರಡಕ್ಕೂ ಪರಿಹಾರ ಏನು ಅಂದರೆ, ಅದೊಂದು ಸ್ಕೀಮ್ ಅಥವಾ ಅದೊಂದು ಯೋಜನೆ ಅಥವಾ ಅದೊಂದು ಪ್ಲ್ಯಾನ್ ಕಣ್ಮುಂದೆ ಬರುತ್ತೆ. ಅದೇ ನದಿ ಜೋಡಣೆ ಅನ್ನೋ ಮಹಾಯೋಜನೆ. ಭಾರತದಲ್ಲಿ ಬರಗಾಲ ಮತ್ತು ಪ್ರವಾಹಕ್ಕೆ ಮೂಗುದಾರ ಹಾಕೋಕೆ ನದಿ ಜೋಡಣೆ ಒಂದು ಅದ್ಭುತ ಪರಿಹಾರ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಈಗಾಗಲೇ ಕೇಂದ್ರ ಸರ್ಕಾರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿನ 2 ನದಿಗಳನ್ನು ಜೋಡಿಸುವ ಯೋಜನೆಯನ್ನು ಆರಂಭಿಸಿದೆ. ಹಾಗಾದರೆ ಏನಿದು ನದಿ ಜೋಡಣೆ? ಈ ಯೋಜನೆ ಹೇಗೆ ಭಾರತದಲ್ಲಿನ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡಕ್ಕೂ ವರದಾನ ಆಗುತ್ತೆ, ಔಷಧಿ ಆಗುತ್ತೆ ಅಂತ ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ನದಿ ಜೋಡಣೆಯ ಶಕ್ತಿ ಏನು? ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದ ಕಾಲದಲ್ಲೇ ಅಂದರೆ 1919ರಲ್ಲೇ ಬ್ರಿಟಿಷ್ ನೀರಾವರಿ ಎಂಜಿನಿಯರ್ ಸರ್ ಆರ್ಥರ್ ಕಾಟನ್ ಗಂಗಾ ನದಿಯನ್ನು ಕಾವೇರಿಯೊಂದಿಗೆ ಜೋಡಿಸೋ ಪ್ಲಾನ್ ಮಾಡಿದ್ದ. ಮುಂದೆ 1972ರಲ್ಲಿ ನೀರಾವರಿ ಎಂಜಿನಿಯರಿಂಗ್ ಮತ್ತು ಕೇಂದ್ರ ನೀರಾವರಿ ಮಂತ್ರಿ ಕನೂರು ಲಕ್ಷ್ಮಣ್ ರಾವ್ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ನದಿಗಳನ್ನು ಜೋಡಿಸೋ ಯೋಜನೆ ಕುರಿತು ಚರ್ಚೆ ಆರಂಭಿಸಿದರು. ಇವರು ಉತ್ತರ ಭಾರತದಲ್ಲಿ 12 ತಿಂಗಳು ಹರಿಯುವ ಗಂಗಾ ನದಿಯನ್ನು ನಮ್ಮ ಕರ್ನಾಟಕದ ಕಾವೇರಿ ನದಿಯೊಂದಿಗೆ ಜೋಡಿಸೋ ಪ್ರಸ್ತಾಪ ಮುಂದಿಟ್ಟಿದ್ರು. ಅಂದರೆ ಗಂಗಾ ನದಿ ನೀರನ್ನು ಕಾವೇರಿಗೆ ತಂದು ಕನೆಕ್ಟ್ ಮಾಡುವ ಯೋಜನೆಯನ್ನು ಅವರು ಡಿಸ್ಕಸ್ ಮಾಡಿದ್ರು. 2000 ಕಿಲೋಮೀಟರ್ ದೂರದಲ್ಲಿರುವ ಈ 2 ನದಿಗಳನ್ನು ಜೋಡಿಸುವ ದೊಡ್ಡ ಸಾಹಸದ ಕುರಿತು ರಾವ್ ಪ್ರಸ್ತಾಪ ಮಾಡಿದ್ರು.
ಕೇಂದ್ರ ನೀರಾವರಿ ಮಂತ್ರಿಯೂ ಆಗಿದ್ದ ರಾವ್ ನ್ಯಾಷನಲ್ ವಾಟರ್ ಗ್ರಿಡ್ ಸ್ಥಾಪಿಸಿ ಹೆಚ್ಚುವರಿ ನೀರು ಹರಿಯುವ ಕಡೆಯಿಂದ ಕೊರತೆ ಇರೋ ಜಾಗಕ್ಕೆ ನೀರನ್ನು ಹರಿಸೋ ಪ್ಲಾನ್ ಅನ್ನು ಪ್ರಸ್ತಾಪ ಮಾಡಿದರು. ಈ ಯೋಜನೆ ಜಾರಿ ಆಗಲಿಲ್ಲ. ಆದರೆ ಮುಂದೆ 1980ರಲ್ಲಿ ನದಿ ಜೋಡಣೆ ಕುರಿತ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ರೆಡಿ ಆಯಿತು. ಈ ಯೋಜನೆ ಅಡಿಯಲ್ಲಿ ಹಿಮಾಲಯದಲ್ಲಿ ಹುಟ್ಟುವ ನದಿಗಳು ಮತ್ತು ಪರ್ಯಾಯ ದ್ವೀಪದಲ್ಲಿ ಹುಟ್ಟುವ ನದಿಗಳನ್ನು ಜೋಡಿಸೋ ಕುರಿತು ಪ್ರತ್ಯೇಕ ಪ್ಲಾನ್ ರೂಪಿಸಲಾಯಿತು. ಇದೀಗ ಕೇಂದ್ರ ಸರ್ಕಾರ ಹಿಮಾಲಯದ ನದಿಗಳಲ್ಲಿ 14 ಕಡೆ ಮತ್ತು ಪರ್ಯಾಯ ದ್ವೀಪದ ನದಿಗಳಲ್ಲಿ 16 ಕಡೆ ನದಿಗಳನ್ನು ಜೋಡಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗೆ ಒಟ್ಟು 30 ನದಿಗಳನ್ನು ಜೋಡಿಸಬಹುದು ಅಂತ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಗುರುತಿಸಿದೆ. ಈ 30 ನದಿ ಜೋಡಣೆಗಳ ಕುರಿತು ಪ್ರೀ ಫೀಸಿಬಿಲಿಟಿ ವರದಿ ರೆಡಿಯಾಗಿದೆ. ಫೀಸಿಬಿಲಿಟಿ ಅಂದರೆ ಈ ಯೋಜನೆಗಳು ಕಾರ್ಯಸಾಧ್ಯನಾ, ಯೋಜನೆಗಳಿಂದ ಆರ್ಥಿಕವಾಗಿ ಲಾಭ ಆಗುತ್ತಾ ಅನ್ನೋ ಕುರಿತಾದ ವರದಿ. 24 ಯೋಜನೆಗಳ ಇಂತಹ ಫೀಸಿಬಿಲಿಟಿ ವರದಿ ಪೂರ್ಣ ಆಗಿದೆ. ಈ ಪೈಕಿ 8 ಯೋಜನೆಗಳ ಸಂಪೂರ್ಣ ಯೋಜನಾ ವರದಿ ಸಿದ್ಧ ಆಗಿದೆ ಅಂತ ಕಳೆದ ವರ್ಷ ಕೇಂದ್ರ ಜಲಶಕ್ತಿ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದರು. 2022ರಲ್ಲಿ ಕೇಂದ್ರ ಸರ್ಕಾರ ಕೊನೆಗೂ ಭಾರತದ ಮೊದಲ ನದಿ ಜೋಡಣೆ ಯೋಜನೆಗೆ ಅನುಮೋದನೆ ಕೂಡ ಕೊಡ್ತು, ಅನುದಾನ ಕೂಡ ಕೊಡ್ತು. ಹಾಗಿದ್ರೆ ಏನಿದು ನದಿ ಜೋಡಣೆ ಅಂತ ಹೇಳಿದ್ರೆ, ಇದು ಒಂದು ದೊಡ್ಡ ಕಾಲುವೆಯನ್ನು ಕೊರೆಯುವ ಮೂಲಕ 2 ನದಿಗಳನ್ನು ಜೋಡಿಸೋ ಪ್ಲಾನ್. ಈಗ ಒಂದು ನದಿಯಲ್ಲಿ ಪ್ರತಿ ವರ್ಷ ಸಾಕಷ್ಟು ಹೆಚ್ಚುವರಿ ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇರುತ್ತೆ. ನದಿಗೆ ಅಗತ್ಯಕ್ಕಿಂತ ಹೆಚ್ಚು ನೀರು ಬಂದು ಪ್ರವಾಹ ಕೂಡ ಆಗುತ್ತೆ. ಆದರೆ ಒಂದಿಷ್ಟು ನದಿಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತೆ, ಉಳಿದ ದಿನಗಳಲ್ಲಿ ನದಿ ಬತ್ತು ಹೋಗಿರುತ್ತೆ. ಸೊ ನದಿಗಳ ಜೋಡಣೆ ಮೂಲಕ ಹೆಚ್ಚುವರಿ ನೀರು ಹರಿಯೋ ನದಿಯನ್ನು ಕಾಲಿರೋ ನದಿಗೆ ಕನೆಕ್ಟ್ ಮಾಡ್ತಾರೆ. ಒಂದು ಕಾಲುವೆ ಮೂಲಕ ತುಂಬಿ ಹರಿಯುವ ನದಿ ನೀರನ್ನು ಕಾಲಿರೋ ನದಿಗೆ ಡೈವರ್ಟ್ ಮಾಡ್ತಾರೆ. ಇದನ್ನೇ ರಿವರ್ ಲಿಂಕಿಂಗ್ ಅಥವಾ ನದಿ ಜೋಡಣೆ ಯೋಜನೆ ಅಂತ ಕರೆಯೋದು. ಈ ನದಿ ಜೋಡಣೆಯಿಂದ ಕನಿಷ್ಠ ಪಕ್ಷ ಥಿಯರಿಯಲ್ಲಾದರೂ ಕೂಡ ಉಕ್ಕಿ ಹರಿಯುವ ನದಿಯಲ್ಲಿ ನೀರು ಕಮ್ಮಿಯಾಗಿ ಪ್ರವಾಹ ನಿಯಂತ್ರಣಕ್ಕೆ ಬರುತ್ತೆ. ಬತ್ತು ಹೋಗಿರೋ ನದಿಗೆ ನೀರು ಹರಿದು ಬರದ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ಹೀಗೆ ನದಿ ಜೋಡಣೆ ಅನ್ನೋದು ಪ್ರವಾಹ ಮತ್ತು ಬರ ಎರಡಕ್ಕೂ ಮದ್ದು ಅಂತ ತಜ್ಞರು ಹೇಳ್ತಾರೆ. ಕಳೆದ ವರ್ಷ ಕೇಂದ್ರ ಸರ್ಕಾರ ಘೋಷಿಸಿರುವಂತೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಕೇನ್ ನದಿಯನ್ನು ಬೇತ್ವಾ ನದಿಗೆ ಲಿಂಕ್ ಮಾಡೋ ಯೋಜನೆ ಶುರುವಾಗಿ ಹೋಗಿದೆ. ಈ ಕೇನ್ ಮತ್ತು ಬೇತ್ವಾ 2 ಯಮುನಾ ನದಿಯ ಉಪನದಿಗಳೇ. 2 ಮಧ್ಯಪ್ರದೇಶದಲ್ಲೇ ಹುಟ್ಟಿ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯೊಂದಿಗೆ ಹೋಗಿ ಕನೆಕ್ಟ್ ಆಗಿ ಸಂಗಮ ಆಗ್ತವೆ. ಆದರೆ ಕೇನ್ ನದಿಯಲ್ಲಿ ಹೆಚ್ಚುವರಿ ನೀರು ಹರಿಯುತ್ತೆ. ಮತ್ತೊಂದು ಕಡೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಬುಂದೇಲ್ಖಂಡ ಪ್ರದೇಶದಲ್ಲಿ ಹರಿಯುವ ಬೇತ್ವಾ ನದಿಯಲ್ಲಿ ಯಾವಾಗಲೂ ನೀರಿನ ಕೊರತೆ ಇರುತ್ತೆ. ಅದರಿಂದ ಇಡೀ ಬುಂದೇಲ್ಖಂಡದ ಪ್ರದೇಶ ಬರಪೀಡಿತ ಆಗಿದೆ. ಅಲ್ಲಿ ನೀರಾವರಿ ಇಲ್ಲ. ಹೀಗಾಗಿ ಹೆಚ್ಚುವರಿ ನೀರು ಹರಿಯುವ ಕೇನ್ ನದಿಯಿಂದ ಬೇತ್ವಾ ನದಿಗೆ ನೀರು ಹರಿಸೋಕೆ ಯೋಜನೆ ಆರಂಭ ಆಗಿದೆ. ಈ ಯೋಜನೆ ಅಡಿಯಲ್ಲಿ ಕೇನ್ ನದಿಯ ಜೊತೆಗೆ ಬೇತ್ವಾ ನದಿಯನ್ನ ಲಿಂಕ್ ಮಾಡೋಕೆ 221 ಕಿಲೋಮೀಟರ್ ಉದ್ದ ಕಾಲುವೆ ನಿರ್ಮಿಸಲಾಗುತ್ತೆ. ಈ ಪೈಕಿ 2 ಕಿಲೋಮೀಟರ್ ಉದ್ದದ ಸುರಂಗ ಕೂಡ ಇರುತ್ತೆ. ಈ ಕಾಲುವೆ ಮೂಲಕ ಕೇನ್ನಿಂದ ಬೇತ್ವಾಗೆ ನೀರು ಹರಿಯುತ್ತೆ. ಈ ಕಾಲುವೆಗಳನ್ನು ನಡೆಸಬೇಕಾದ್ರೆ ಡ್ಯಾಮ್ ಕೂಡ ನಿರ್ಮಾಣ ಮಾಡಬೇಕಾಗತ್ತೆ. ನದಿಯ ನೀರನ್ನು ಸಂಗ್ರಹಿಸೋಕೆ ಡ್ಯಾಮ್ನಲ್ಲಿ ಸಂಗ್ರಹಿಸಿ ಆ ಬಳಿಕ ಮತ್ತೊಂದು ನದಿಗೆ ಕಾಲುವೆ ಮೂಲಕ ಹರಿಸಬೇಕಾಗತ್ತೆ. ಈ ಯೋಜನೆಯಿಂದ ಬುಂದೇಲ್ಖಂಡದ 13 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಸುಮಾರು 10.62 ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿಯಾಗುತ್ತೆ. ಸುಮಾರು 62 ಲಕ್ಷ ಜನರಿಗೆ ಕುಡಿಯುವ ನೀರು ಸಿಗುತ್ತೆ. 109 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ಕೂಡ ಸಾಧ್ಯ ಆಗುತ್ತೆ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಹೇಳಿದೆ. ಈ ಯೋಜನೆಗೆ ಒಟ್ಟು 44,605 ಕೋಟಿ ರೂಪಾಯಿ ಖರ್ಚಾಗಲಿದೆ. ಈ ಪೈಕಿ 39,317 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಭರಿಸುತ್ತೆ. ಇದಷ್ಟೇ ಅಲ್ಲ, 1980ರಲ್ಲಿ ಸಿದ್ಧವಾದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಪ್ರಕಾರ ಹಲವು ನದಿಗಳ ಜೋಡಣೆ ಮಾಡಿ ಹೆಚ್ಚುವರಿ ನೀರನ್ನು ಹೊಂದಿರುವ ನದಿಗಳನ್ನು ನೀರಿಲ್ಲದ ನದಿಗಳಿಗೆ ಹರಿಸಿದ್ರೆ ದೇಶದಲ್ಲಿ ದೊಡ್ಡ ಜಲಕ್ರಾಂತಿಯಾಗತ್ತೆ. ಭರ್ತಿ 2,50,00,000 ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರಾವರಿ ಸಿಗತ್ತೆ. 1 ಕೋಟಿ ಹೆಕ್ಟೇರ್ ಪ್ರದೇಶದಲ್ಲಿ ಅಂತರ್ಜಲದ ಪ್ರಮಾಣ ಏರಿಕೆಯಾಗುತ್ತೆ. ನಾವು ಈಗಾಗಲೇ ವಿವರಿಸಿದ ಹಾಗೆ ನದಿಗಳ ಜೋಡಣೆಗೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ಭರ್ತಿ 34,000 ಮೆಗಾವ್ಯಾಟ್ ವಿದ್ಯುತ್ ಕೂಡ ಉತ್ಪಾದನೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕೇನ್ ಬೇತ್ವಾ ನದಿ ಜೋಡಣೆ ಸಕ್ಸಸ್ಫುಲ್ ಆದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನದಿಗಳ ಜೋಡಣೆ ಕುರಿತು ಮತ್ತಷ್ಟು ದಾರಿ ಓಪನ್ ಆಗುತ್ತೆ. ಹಾಗಾದರೆ ದೇಶದಲ್ಲಿ ಯಾವೆಲ್ಲ ನದಿಗಳು ಜೋಡಣೆ ಆಗಬಹುದು ಅಂತ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈಗಾಗಲೇ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ದಮನ್ ಗಂಗಾ ಮತ್ತು ಪಿಂಜಾಲ್ ನದಿ ಜೋಡಣೆ ಆರಂಭಿಸೋ ಕಸರತ್ತು ನಡೀತಾ ಇದೆ. ಇದು ದಮನ್ ಗಂಗಾ ನದಿಯಲ್ಲಿನ ಹೆಚ್ಚುವರಿ ನೀರನ್ನ ಮುಂಬೈ ನಗರಕ್ಕೆ ಪೂರೈಸೋ ಗುರಿಯನ್ನ ಹೊಂದಿದೆ.
ಪಾರ್ ತಾಪಿ ಮತ್ತು ನರ್ಮದಾ ನದಿಗಳನ್ನು ಜೋಡಿಸುವ ಪ್ಲಾನ್ ಕೂಡ ರೆಡಿಯಾಗಿದೆ. ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಪಶ್ಚಿಮ ಘಟ್ಟದಲ್ಲಿರೋ 7 ಡ್ಯಾಂಗಳಿಂದ ಗುಜರಾತ್ನ ಬರಪೀಡಿತ ಕಚ್ ಮತ್ತು ಸೌರಾಷ್ಟ್ರಗಳಿಗೆ ನೀರನ್ನು ಹರಿಸೋ ಯೋಜನೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಬ್ರಹ್ಮಪುತ್ರ, ಗಂಗಾ ಯಮುನಾ ನದಿಗಳನ್ನು ಜೋಡಿಸೋ ಯೋಜನೆಗಳು ಕೂಡ ಚರ್ಚೆಯಲ್ಲಿವೆ. ಬ್ರಹ್ಮಪುತ್ರ ಮತ್ತು ಗಂಗಾ ನದಿಯನ್ನು ಮಹಾನದಿಗೆ ಲಿಂಕ್ ಮಾಡುವ, ಗಂಗಾ ನದಿಯ ಉಪನದಿಗಳನ್ನು ಚಂಬಲ್ ಮತ್ತು ಸಬರ್ಮತಿ ನದಿಗಳಿಗೆ ಜೋಡಿಸುವ ಯೋಜನೆಗಳು ಕೂಡ ರೆಡಿಯಾಗಿವೆ. ಇದೇ ರೀತಿ ದಕ್ಷಿಣ ಭಾರತದಲ್ಲಿ ಮಹಾನದಿ ಗೋದಾವರಿ, ಗೋದಾವರಿ ಕೃಷ್ಣ, ಕೃಷ್ಣ ಪೆನ್ನಾರ್, ಪೆನ್ನಾರ್ ಕಾವೇರಿ ನದಿಗಳನ್ನು ಕೆನಾಲ್ಗಳ ಮೂಲಕ ಜೋಡಿಸುವ ಯೋಜನೆಗಳು ಕೂಡ ಸರ್ಕಾರಗಳ ಮುಂದೆ ಇದೆ. ಮುಖ್ಯವಾಗಿ ಇಲ್ಲಿ ಮಹಾನದಿ ಮತ್ತು ಗೋದಾವರಿ ನದಿಗಳ ಹೆಚ್ಚುವರಿ ನೀರನ್ನು ಕೃಷ್ಣ ಮತ್ತು ಕಾವೇರಿ ನದಿಗಳಿಗೆ ಹರಿಸುವ ಉದ್ದೇಶ ಇದೆ. ಇವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದ ನದಿಗಳನ್ನು ಜೋಡಿಸೋ ಯೋಜನೆಗಳು. ಇದೇ ರೀತಿ ರಾಜ್ಯಗಳ ಒಳಗಡೆನೂ ನದಿಗಳನ್ನು ಜೋಡಿಸೋ 49 ಪ್ಲಾನ್ಸ್ ರೆಡಿ ಇವೆ. 10 ರಾಜ್ಯಗಳು ಈ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿವೆ. ಈ ರೀತಿ ನದಿಗಳನ್ನು ಜೋಡಿಸೋದ್ರಿಂದ ನಾವು ಈಗಾಗಲೇ ಹೇಳಿದ ಹಾಗೆ ಬರಗಾಲ ಮತ್ತು ಪ್ರವಾಹವನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಅಭಿಪ್ರಾಯಗಳಿವೆ. ಇದರ ಜೊತೆಗೆ ನೀರಾವರಿ, ಕುಡಿಯೋ ನೀರು, ಜಲ ಸಾರಿಗೆ ಮತ್ತು ವಿದ್ಯುತ್ ಉತ್ಪಾದನೆಯಂತಹ ಹಲವು ಲಾಭಗಳು ಕೂಡ ಇವೆ. ಆದರೆ ಎಲ್ಲ ಯೋಜನೆಗಳ ಬೆನ್ನಿಗೂ ಒಂದಿಷ್ಟು ಮೈನಸ್ ಪಾಯಿಂಟ್ಸ್ ಇರುವಂತೆ ನದಿ ಜೋಡಣೆ ಯೋಜನೆಗೂ ಮೈನಸ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಲಾಗುತ್ತೆ. ಮೊದಲ ಮೈನಸ್ ಪಾಯಿಂಟ್ ಅಂದರೆ ನದಿಗಳ ಜೋಡಣೆ ಅನ್ನೋದು ದೊಡ್ಡ ಪ್ಲಾನ್. ಇವುಗಳಿಗೆ ಲಕ್ಷ ಲಕ್ಷ ಕೋಟಿ ಲೆಕ್ಕದಲ್ಲಿ ದುಡ್ಡು ಬೇಕಾಗುತ್ತೆ. ಯೋಜನೆಯ ಭಾಗವಾಗುವ ಎಲ್ಲ ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಡಬೇಕಾಗತ್ತೆ. ನೀರು ಹಂಚಿಕೆಯ ಒಪ್ಪಂದ ಕುದುರಬೇಕಾಗತ್ತೆ. ಭೂ ಸ್ವಾಧೀನ ಪ್ರಕ್ರಿಯೆ ನಡೀಬೇಕು. ಆಮೇಲೆ ಕಾಲುವೆ ಕೊರೆದು ಡ್ಯಾಮ್ ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಹರಿಸಬೇಕು. ಇದು ಸುದೀರ್ಘ ಪ್ರಕ್ರಿಯೆ. ಇದರ ಜೊತೆಗೆ ಇಲ್ಲಿ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆ ಕೂಡ ನಿರ್ಮಾಣ ಆಗುತ್ತೆ. ಈಗ ಉದಾಹರಣೆಗೆ ಕೆನ್ ಬೆತ್ವಾ ನದಿ ಜೋಡಣೆಯಿಂದ ಸುಮಾರು 9,000 ಹೆಕ್ಟೇರ್ ಪ್ರದೇಶ ಮುಳುಗಡೆಯಾಗುತ್ತೆ. ಈ ಪೈಕಿ ಪನ್ನಾ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ 5,800 ಹೆಕ್ಟೇರ್ ನಾಶ ಆಗುತ್ತೆ. ಹುಲಿಗಳು ಮತ್ತು ಹುಲಿಗಳ ಆಹಾರವಾಗಿರೋ ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ. 20 ಲಕ್ಷ ಮರಗಳು ಹೋಗ್ಬಿಡ್ತವೆ. ಇದು ಒಂದು ನದಿ ಜೋಡಣೆ ಯೋಜನೆಯಿಂದ ಆಗೋ ನಾಶ. ಇದರ ಜೊತೆಗೆ ಈ ನದಿ ಜೋಡಣೆ ಯೋಜನೆಗಳು ಔಟ್ಡೇಟೆಡ್ ಮಾಹಿತಿಯನ್ನು ಆಧರಿಸಿ ರೆಡಿಯಾಗಿವೆ ಅಂತ ಕೂಡ ಟೀಕೆ ಮಾಡಲಾಗುತ್ತೆ. ಮೊದಲು ಸುರಿತಾ ಇದ್ದ ಮಳೆಗೂ ಈಗ ಸುರಿಯೋ ಮಳೆಗೂ ವ್ಯತ್ಯಾಸ ಇದೆ. ಈ ಯೋಜನೆಗಳಿಗೆ ಅಂದ್ಕೊಂಡ ರೀತಿಯಲ್ಲಿ ನಿರ್ದಿಷ್ಟ ನದಿಗಳಲ್ಲಿ ನೀರು ಸಿಗದೇ ಇರಬಹುದು ಅನ್ನೋ ಆತಂಕ ಕೂಡ ಇದೆ. ಈ ಆತಂಕಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ನದಿ ಜೋಡಣೆ ಅನ್ನೋದು ಸದ್ಯಕ್ಕಂತೂ ಕೈಗೂಡೋ ಕನಸು ರೀತಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಪ್ರವಾಹ ಮತ್ತು ಬರಗಾಲಕ್ಕೆ ಬೇರೆ ಪರಿಹಾರಗಳೇ ಇಲ್ವಾ ಅಂತ ಹೇಳಿದ್ರೆ ಬೇರೆ ದಾರಿಗಳು ಕೂಡ ಇವೆ. ಪ್ರವಾಹ ನಿಯಂತ್ರಿಸೋದು ಹೇಗೆ? ಎಲ್ಲಕ್ಕಿಂತ ಮೊದಲು ಮನುಷ್ಯರಾದ ನಾವು ಜಾಗತಿಕ ತಾಪಮಾನವನ್ನು ಕಂಟ್ರೋಲ್ ಮಾಡೋ ದೊಡ್ಡ ಸಾಹಸವನ್ನು ಸಣ್ಣ ಪ್ರಮಾಣದಲ್ಲಾದರೂ ನಡೆಸಲೇಬೇಕು, ಆರಂಭ ಮಾಡಬೇಕು. ಇದಕ್ಕೆ ಇಡೀ ಜಗತ್ತೇ ಒಂದಾಗಿ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ನಂತಹ ಭೂಮಿಯ ತಾಪಮಾನ ಏರಿಸುವ ಅನಿಲಗಳ ಬಿಡುಗಡೆಯನ್ನು ಕಮ್ಮಿ ಮಾಡಬೇಕು. ಇದು ಕೂಡ ನಾಳೆನೋ ನಾಡಿದ್ದೋ ಕ್ವಿಕ್ ಆಗಿ ಆಗೋ ಕೆಲಸ ಅಲ್ಲ. ಆದರೆ ಇದು ಆಗೋ ತನಕ ಮಳೆಯ ಚಿತ್ರ ವಿಚಿತ್ರ ಆಟಗಳು ನಿಲ್ಲೋದು ಇಲ್ಲ. ಹೀಗಾಗಿ ನಮ್ಮ ಸರ್ಕಾರಗಳು ಪ್ರವಾಹ ತಡೆಯೋದನ್ನ ಸಿಟಿ ಪ್ಲಾನಿಂಗ್ನ ಅಂದರೆ ನಗರ ಯೋಜನೆಯ ಮುಖ್ಯ ಭಾಗ ಮಾಡ್ಕೋಬೇಕು. ಆ ರೀತಿ ಪ್ಲಾನ್ಡ್ ಸಿಟಿಗಳನ್ನು ಮಾಡಬೇಕು. ಎಲ್ಲ ನಗರಗಳ ಒಳಚರಂಡಿ ವ್ಯವಸ್ಥೆ ಕ್ಲೀನ್ ಇರಬೇಕು. ನಗರದಲ್ಲಿ ಬಿದ್ದ ಮಳೆ ನೀರು ದೊಡ್ಡ ದೊಡ್ಡ ಕಾಲುವೆ ಸೇರಿ ಸರಾಗವಾಗಿ ಹರಿದು ಹೋಗೋ ರೀತಿ ವ್ಯವಸ್ಥೆ ಇರಬೇಕು. ಮಳೆ ನೀರಿಗೆ ಹರಿದು ಹೋಗೋಕೆ ಜಾಗನೇ ಇಲ್ಲ ಅಂದರೆ ಮಳೆ ನೀರಲ್ಲೇ ನಗರಗಳು ಮುಳುಗು ಹೋಗ್ತವೆ. ಕಳೆದ ವರ್ಷ ನಮ್ಮ ಬೆಂಗಳೂರಲ್ಲೇ ಆಯ್ತಲ್ಲ ಹಾಗೆ. ನದಿಗಳಲ್ಲಿನ ಹೂಳನ್ನು ತೆಗಿಬೇಕು. ನದಿ ಹೂಳು ತುಂಬಿಕೊಂಡು ನದಿಯ ಒಡಲು ಮುಚ್ಚಿ ಹೋದರೆ ಸಣ್ಣ ಪುಟ್ಟ ಮಳೆಗೂ ನದಿ ಉಕ್ಕಿ ಸಿಟಿಗೆ ಹರಿಯುತ್ತೆ, ಊರಿಗೆ ಹರಿಯುತ್ತೆ, ಹೊಲಕ್ಕೆ ಹರಿಯುತ್ತೆ, ಜನವಸತಿ ಪ್ರದೇಶಕ್ಕೆ ಹರಿಯುತ್ತೆ. ಇತ್ತೀಚೆಗೆ ದಿಲ್ಲಿಯ ಒಂದಿಷ್ಟು ಭಾಗಗಳು ಮುಳುಗೋಕೂ ಇದೇ ಒಂದು ಮುಖ್ಯ ಕಾರಣ. ಯಮುನಾ ನದಿಯಲ್ಲಿ ಸಿಕ್ಕಾಪಟ್ಟೆ ಕಸ, ಕಡ್ಡಿ, ಮಣ್ಣು, ಮಸಿ ಹಾಕಿ ಮುಚ್ಚಾಕ್ಬಿಟ್ಟಿದ್ದಾರೆ. ನದಿಯ ಒಡಲು ಶಾಲವಾಗಿದೆ. ಹೀಗಾಗಿ ನೀರು ದಿಲ್ಲಿಗೆ ನುಗ್ತಾ ಇದೆ. ದೊಡ್ಡ ದೊಡ್ಡ ನಗರಗಳು ಈಗ ಸಂಪೂರ್ಣ ಕಾಂಕ್ರೀಟ್ ಮಯವಾಗಿವೆ. ನಗರಗಳಲ್ಲಿ ಬಿದ್ದ ನೀರಿನ ಹನಿ ಭೂಮಿಗೆ ಇಂಗ್ತಾ ಇಲ್ಲ, ಎಲ್ಲ ಹರಿದು ಹೋಗ್ತಾ ಇದೆ. ಇದು ಕೂಡ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ. ಮಳೆ ನೀರಿಗೆ ಬಿದ್ದ ಜಾಗದಲ್ಲಿ ಭೂಮಿ ಸೇರೋ ಅವಕಾಶ ಇದ್ರೆ ಅದು ಯಾಕೆ ಉಕ್ಕಿ ಹರಿಯುತ್ತೆ? ಸೊ ಎಲ್ಲ ಕಡೆ ಮಳೆ ನೀರನ್ನು ಇಂಗಿಸುವ ವ್ಯವಸ್ಥೆ ಮಾಡ್ಕೋಬೇಕು. ಇದರ ಜೊತೆಗೆ ಪ್ರವಾಹದ ಕುರಿತು ಮುನ್ನೆಚ್ಚರಿಕೆ ಕೊಡುವ ವ್ಯವಸ್ಥೆಯನ್ನು ಕೂಡ ಎಲ್ಲ ಕಡೆ ಅಳವಡಿಸ್ಕೋಬೇಕು. ಜನರಿಗೆ ಮಳೆ ಮತ್ತು ಪ್ರವಾಹದ ಕುರಿತು ಹೆಚ್ಚೆಚ್ಚು ಅಲರ್ಟ್ಗಳನ್ನು ಕೊಡಬೇಕು. ಯಾವ ದಿನ ಎಷ್ಟು ಮಳೆ ಸುರಿಬಹುದು ಅನ್ನೋ ಅಂದಾಜು ಸಾಮಾನ್ಯ ಜನರಿಗೂ ಇರೋ ರೀತಿ ವ್ಯಾಪಕವಾಗಿ ಮಾಹಿತಿ ಕೊಡೋ ರೀತಿ ವ್ಯವಸ್ಥೆ ಬರಬೇಕು. ಇದು ಸಾವು ನೋವನ್ನು ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬರದ ಬಗ್ಗೆ ಮಾತನಾಡೋದಾದರೆ ಬರಗಾಲಕ್ಕೂ ಕೂಡ ಮಳೆ ನೀರನ್ನು ಹಿಡಿದಿಡೋದೇ ದೊಡ್ಡ ಪರಿಹಾರ. ಮಳೆಗಾಲದಲ್ಲಿ ಸುರಿದ ನೀರನ್ನು ಹೆಚ್ಚೆಚ್ಚು ಸಂಗ್ರಹ ಮಾಡಿದಷ್ಟು ಹೆಚ್ಚೆಚ್ಚು ನೀರು ಬಳಕೆಗೆ ಲಭ್ಯ ಇರುತ್ತೆ.
ಇದರಿಂದ ಅಂತರ್ಜಲ ಕೂಡ ಹೆಚ್ಚುತ್ತೆ. ಮಹಾರಾಷ್ಟ್ರದ ಕೆಲ ಬರಪೀಡಿತ ಪ್ರದೇಶಗಳಲ್ಲಿ ಈ ಪ್ರಯೋಗ ಸಕ್ಸಸ್ಫುಲ್ ಆಗಿದೆ. ಮಳೆ ನೀರು ಸಂಗ್ರಹದ ಜೊತೆಗೆ ಮರಗಳನ್ನು ವ್ಯಾಪಕವಾಗಿ ಬೆಳೆಸಬೇಕು. ಮರ ಮತ್ತು ಮಳೆ ಎರಡೂ ಪರಸ್ಪರ ಪ್ರೀತಿಸ್ತವೆ. ಮರಗಳು ಹೆಚ್ಚಿದ್ದಲ್ಲಿ ಮಳೆ ಕೂಡ ಹೆಚ್ಚು ಸುರಿಯುತ್ತೆ. ಮಳೆ ಸುರಿದಷ್ಟು ಮರಗಳು ಹೆಚ್ಚಾಗ್ತಾ ಹೋಗ್ತವೆ. ಇದು ಟೂ ವೇ ಲವ್. ಮರ ಮತ್ತು ಮಳೆ ಈ ಎರಡೂ ಪ್ರೀತಿ ಚೆನ್ನಾಗಿ ಸಾಗಿದ್ರೆ ಮನುಷ್ಯರು ಸೇರಿದಂತೆ ಎಲ್ಲ ಜೀವಿಗಳ ಜೀವನ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರಿವರ್ ಲಿಂಕಿಂಗ್ ಯೋಜನೆ ಬಗ್ಗೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಅದರ ಅಕ್ಕಪಕ್ಕ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನ. ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅಂತ ಪ್ರಯತ್ನ ಪಟ್ಟೆ. ವಿಡಿಯೋ ಸ್ವಲ್ಪ ದೊಡ್ಡ ಆಗಿದೆ, ಆದರೆ ಇದು ನಾಲೆಜ್ ವೇಸ್ಟ್ ಟೈಮ್ ಅಲ್ಲ. ಇದು ನೀವು ಸ್ಪೆಂಡ್ ಮಾಡಿರೋದು ತುಂಬ ನಾಲೆಜ್ ಕೊಡುವಂತಹ ಒಂದು ಪ್ರಯತ್ನ ಇದು. ಹೀಗಾಗಿ ಈ ವರದಿಯನ್ನು ನೀವು ಪೂರ್ತಿ ನೋಡಿದ್ದೀರಿ ಅಂದರೆ ಬೇರೆಯವ್ರಿಗೂ ನೋಡೋಕ್ಕೆ ಲಿಂಕನ್ನು ಕಳಿಸಿ, ಅವರು ನೋಡಲಿ, ಪೂರ್ತಿ ನೋಡೋಕೆ ಹೇಳಿ. ಮತ್ತೆ ಭೇಟಿ ಆಗ್ತಿರೋಣ. ಇಂತಹ ಮತ್ತಷ್ಟು ಮಾಹಿತಿಗಾಗಿ mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ತೆ.